ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ಓಯ್, ಏನ್ ಮುಂದೆ ಹೋಗ್ತಾಯ್ಯ? ಫಾಲೋ ಮೀ. ವಿನೋದ್, ಏನ್ ನೋಡ್ತಿದ್ದೀರಾ? ಏನಿಲ್ಲ. ದೆನ್ ಕಮ್. ಯಾ. ವಿನೋದ್ ಸರ್, ಇವ್ರೇ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೋಗಿ ಲೈಟು ಜನರೇಟರ್ ತಗೊಂಬ. ಹುಡುಗಿರು ನೋಡಿದ್ರೆ ಸ್ಕೋಪ್ ತಗೊಂತಾನೆ. ಮೊದಲೆಲ್ಲೋ ನಿಮ್ಮನ್ನ ನಾನು ಇಲ್ಲ ಇಲ್ಲ, ಇದೇ ಮೊದಲು. ಹೇಳಿ, ನಿಮ್ಗೇನ್ ಬೇಕು? ನೀಲಿ ಬೆಟ್ಟದ ಬಗ್ಗೆ. ಏನು? ಪ್ರತಿ ಚಿತ್ರ ಪೌರ್ಣಮಿಲಿ ಆಕಾಶದಲ್ಲಿ ಪ್ರಜ್ವಲಿಸೋ ದಿವ್ಯ ಜ್ಯೋತಿ ಬಗ್ಗೆ. ಕೆಲವು ಸತ್ಯಗಳನ್ನ ತಿಳ್ಕೊಳ್ಳದೆ ಇರೋದೇ ಉತ್ತಮ. ನಮ್ಮ ವೀಕ್ಷಕರಿಗಾಗಿ ಆ ಸತ್ಯನ ತಿಳಿಸ್ಬೇಕು ಅಂತ ನಮ್ಮ ಆಸೆ. ಆಗಿದ್ದು ಎತ್ತಿ ತೆಗೆಯೋದಕ್ಕೆ ಪ್ರಯತ್ನ ಪಟ್ರೆ ಆ ಸತ್ಯದ ಮುಖ ನೋಡಿ ನಡುಗು ಬಿಡ್ತೀರಾ. ನಾವಿಲ್ಲಿಗೆ ಬಂದಿರೋದು ನಿಮಗೆ ನೀಲಿ ಬೆಟ್ಟದ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿದೆ ಅಂತ. ಅದನ್ನ ಬಿಟ್ಟು ನೀಲಿ ಬೆಟ್ಟಕ್ಕೆ ಹೋಗಕ್ಕೆ ಪರ್ಮಿಷನ್ಗಲ್ಲ. ನಿಮ್ಮ ಈ ಸ್ವಭಾವ ಇಷ್ಟ ಆಯ್ತು. ಇಷ್ಟ ಇಲ್ಲದೆ ಇರೋದನ್ನ ಹೇಳುವಾಗ ಪ್ರತಿಧ್ವನಿಸ್ಬೇಕು. ಇದೇ ಈಗಿನ ಕಾಲದ ಯುವಕರಿಗೆ ನಷ್ಟವಾಗ್ತಿರೋದು. ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಮನುಷ್ಯ ಇವತ್ತಿಗೂ ಒಳಗೆ ದಾಟಿ ಹೋಗೋದಕ್ಕೆ ಭಯ ಪಡ್ತಿರೋ ವನ್ಯ ಪ್ರದೇಶ ಈ ನೀಲಿ ಬೆಟ್ಟ. ಆದಿವಾಸಿಗಳ ಶಕ್ತಿಯ ಕೇಂದ್ರ ಬಿಂದು. ಸರ್, ಲೈಟ್ ಆಡ್ಸಕ್ಕೆ ಹೇಳಿ ಸರ್. ಮೇಡಮ್ಗೆ ಇಷ್ಟ ಇದ್ರದ್ದು ಏನು ಮಾಡಬೇಡಿ. ರಂಗ, ಲೈಟ್ ಆಫ್ ಮಾಡಿ ಹೊರಗಡೆ ತಗೊಂಡೋಗು. ಚೈತ್ರ ಪೌರ್ಣಮಿ ದಿನಗಳಲ್ಲಿ ಆಕಾಶದಿಂದ ಭೂಮಿಗೆ ಬೀಳೋ ತೇಜಸ್ಸು ಅದೊಂದು ಅದ್ಭುತವಾದ ಶಕ್ತಿಯ ಪ್ರತಿರೂಪ ಅಂತ ಆದಿವಾಸಿಗಳು ನಂಬ್ತಿದ್ದಾರೆ. ನಗರವಾಸಿಗಳ ನೆರಳು ಆ ದಿನ ಕಾಡಿನೊಳಗಡೆ ಬಿತ್ತು ಅಂದರೆ ವಿಷದ ಅಸ್ತ್ರಗಳ ಜೊತೆ ಅಲಿತಾ ಇರೋ ಈ ಕಾಡಿನ ಜನ ಏನು ಮಾಡೋದಕ್ಕೂ ಹಿಂಜರಿಯೋದಿಲ್ಲ. ಅದನ್ನ ನಮ್ಮ ವಿಧಿ ಅಂತ ತಿಳ್ಕೊತೀವಿ. ಪ್ರಾಣ ಅದು ದೇವ್ರು ಕೊಟ್ಟಿದ್ದು. ಅದನ್ನು ನಾವಾಗಿ ನಾವೇ ಹಾಳು ಮಾಡ್ಕೋಬೇಕಾ? ನಿಮಗೆಲ್ಲ ಇನ್ನೂ ಚಿಕ್ಕ ವಯಸ್ಸು. ವಾಪಸ್ ಹೋಗಿ. ಇಲ್ಲ ಅಂದರೆ ನಿಮ್ಮ ಕನಸುಗಳೆಲ್ಲ ಇಲ್ಲೇ ಹೋಮ ಆಗುತ್ತೆ. ನಾವು ನೀಲಿ ಬೆಟ್ಟಕ್ಕೆ ಹೋಗೋದ್ರಿಂದ ಮೇಡಮ್ಗೆ ತುಂಬ ಟೆನ್ಷನ್ ಅಂತ ಕಾಣುತ್ತೆ. ಮರ್ಯಾದೆ ಇಲ್ವೇನ್ರಿ ನಿಮ್ಗೆ? ರಹಸ್ಯವಾಗಿ ಹೆಂಗಸರ ಮೈನ ನೋಡ್ತಾ ಇದ್ದೀರಲ್ಲ, ಇದೇನ ನಿಮ್ ಸಂಸ್ಕಾರ? ಸಾರಿ ಮೇಡಮ್. ಹೋಗಿ, ಹೊರಗೋಗಿ. ವಿನೋದ್ ಸರ್, ದಯವಿಟ್ಟು ಹೋಗಿ. ಸಾರಿ ಫಾರ್ ಎನ್ ಇನ್ಸಿಡೆಂಟ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಾಯ್ ಸುನಂದ. ಅಯ್ಯೋ
ವಿನೋದ್, ಏನಾಯ್ತು ವಿನೋದ್? ತುಂಬಾ ಮಂಕಾಗಿದ್ದೀರಲ್ಲ. ಸ್ಟುಡಿಯೋಯಿಂದ ಬರೋವಾಗಿದ್ದು ವಿನೋದ್, ಈಗಿಲ್ಲ. ತುಂಬಾ ತಾಳ್ಮೆ ಇರೋ ನೀವು ಅಖಿಲ ಶಿವರಾಮ್ ಮಾತ್ರ ಮಾತಾಡುವಾಗ ನಿಮ್ಮ ಮುಖದಲ್ಲಿ ತಾಳ್ಮೆ ಇಲ್ದಿರೋ ಹಾಗೆ ಕಾಣಿಸ್ತಿತ್ತು. ವಿನೋದ್, ನೀವು ಈ ರೀತಿ ಅಪ್ಸೆಟ್ ಆಗಿರೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಇಲ್ಲ ರೇಷ್ಮಾ, ನನ್ನ ಮನಸ್ಸು ಯಾಕೋ ಸರಿ ಇಲ್ಲ. ಇಲ್ಲಿಗೆ ಬರಕ್ ಮುಂಚೆ ನಂಗೊಂದು ನಂಬಿಕೆ ಇತ್ತು. ಈ ನೀಲಿ ಬೆಟ್ಟದ ದಿವ್ಯ ತೇಜಸ್ಸನ್ನ ನಾವು ವೀಕ್ಷಕರ ಮುಂದೆ ತೋರಿಸ್ತೀವಿ ಅಂತ. ಆದ್ರೆ ನನ್ನ ನಂಬಿಕೆನ ಆ ಅಖಿಲ ಶಿವರಾಮ್ ಹಾಳು ಮಾಡ್ಬಿಟ್ಲು. ರೇಷ್ಮಾ, ಈ ವಿನೋದ್ ಒಂದ್ ಹೆಜ್ಜೆ ಮುಂದೆ ಇಟ್ರು ಪ್ರಾಣ ಹೋದ್ರೂ ಹಿಂದಕ್ಕೆ ತೆಗೆಯೋಲ್ಲ. ವಿನೋದ್, ಎಸ್, ಇಲ್ಲೇ ಶುರು ಮಾಡ್ತೀನಿ. ನೀಲಾಂಬರಿ, ನೀಲಿ ಬೆಟ್ಟದ ನೀಲಾಂಬರಿ, ಇದೇ ನನ್ನ ಪ್ರಾಜೆಕ್ಟ್ನ ಹೆಸರು. ಯಾರೇ ಅಡ್ಡ ಬಂದ್ರು, ಏನೇ ಸಂಭವಿಸಿದ್ರು, ನಾನು ಈ ನೀಲಾಂಬರಿ ಪ್ರಾಜೆಕ್ಟ್ನ ಪೂರ್ತಿ ಮಾಡೇ ಮಾಡ್ತೀನಿ. ಒಂದ್ ವೇಳೆ ಅವ್ರ ಮಾತಿನ ಪ್ರಕಾರ ನನ್ನ ಕನಸುಗಳೆಲ್ಲ ಹೋಮ ಆದ್ರೂ ಸರಿ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತದೆ ವಿನೋದ್. ರೇಷ್ಮಾ, ನೀನೇ ಹೇಳ್ತಿದ್ಯಾ? ನನಗ್ ಧೈರ್ಯ ಹೇಳ್ಬೇಕಾದವಳು ನೀನು. ನೀನೇ ಹತ್ರ ಹಾಗೆ. ಸಾರಿ ವಿನೋದ್. ನಗ್ನ ನೇತ್ರಗಳಿಂದ ನೋಡಿದಾಗ ಎಂಥ ಗಂಡಸನ್ನಾದರೂ ಮೋಡಿ ಮಾಡೋವಂಥ ಅಪ್ಸರೆ. ಆದರೆ ಕ್ಯಾಮ್ರಾದಿಂದ ನೋಡಿದಾಗ ನನ್ನಿಂದ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಖಿಲ ಶಿವರಾಮ್. ಯಾರವಳು? ನನ್ನ ಶಾಂತ ಕಾಲು. ಬ್ಲಡಿ ಫುಲ್, ಲೆಫ್ಟ್ ಇಂಡಿಕೇಟರ್ ಆಗಿ ರೈಟ್ಗೆ ಹೋಗ್ತಾ ಇದೆಯಾ? ಯಾರೋ ನಿನಗೆ ಲೈಸೆನ್ಸ್ ಕೊಟ್ಟದು? ಸೌಂಡ್
ವೇದ ಮಂತ್ರಗಳನ್ನು ಬಂಗಾರದ ತಗಡಿನಲ್ಲಿ ಬರೆದು ಕೆಂಪು ವಸ್ತ್ರದಿಂದ ಸುತ್ತಿ ಮನೆಯ ತೊಲೆಗೆ ಕಟ್ಟಿ ಅದನ್ನು ನೋಡಿ ಏಳುವ ಸುಂದರ ಸ್ವಾಮಿ ನೀನು ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನಿನಗೋಸ್ಕರ ಬಾಗಿಲು ತೆರೆದಿಟ್ಟು ಕಾಯ್ದಿದ್ದೆ. ಈ ರಾತ್ರಿ ಎಷ್ಟು ತಂಪಾಗಿದೆ. ಸುಂದರ, ನಿನ್ನ ಕಣ್ಣುಗಳಿಗೆ ಅದೆಷ್ಟು ವಶೀಕರಣ. ನಿನ್ನ ಮೈಯಿಂದ ಬರುವ ಗಂಧ ಒಂದು ಹೆಣ್ಣಿಗೆ ಮತ್ತು ಬರಿಸುವ ಪುರುಷ ಗಂಧ. ಹೇಳು, ನಿನಗೇನು ಬೇಕು? ಏನು ನಿನ್ನ ಹೃದಯ ತುಂಬ ಹೊಡ್ಕೊಳ್ತಾ ಇದೆ? ನೀನು ಯಾರು? ಅಖಿಲ ಶಿವರಾಮ್. ಅಲ್ಲ, ನೀನು ನಿಗೂಢದಲ್ಲಿ ಬಾಳ್ತಾರೋ ಒಂದು ಮೋಹಿನಿ, ಮನುಷ್ಯನ ರಕ್ತ ಹೀರೋ ಯಕ್ಷಿ ನೀನು. ಈ ನಿನ್ನ ಕಣ್ಣುಗಳು ಬರೀ ಮೋಸ ಕಪಟ. ನಿಜ ಹೇಳು, ಯಾರು ನೀನು? ನನಗೆ ಗೊತ್ತಾಗಬೇಕು ನೀನು ಯಾರು ಅಂತ. ನೀನೊಂದು ಮನುಷ್ಯ ಸ್ತ್ರೀ ಅಂತೂ ಅಲ್ಲ.